ಹೊಕ್ಕಳಿಗೆ ಎಣ್ಣೆ ಹಚ್ಚುವುದು, ಮಸಾಜ್ ಮಾಡುವುದು ಇದು ಆಯುರ್ವೇದದಲ್ಲಿ ಪ್ರಾಚೀನ ಕಾಲದಿಂದಲೂ ಅನುಸರಿಸಿಕೊಂಡು ಬಂದಿರುವ ಪದ್ಧತಿ. ಈ ನಾಭಿ ಚಿಕಿತ್ಸೆಯನ್ನು ಬೆಲ್ಲಿ ಬಟನ್ ಆಯಿಲಿಂಗ್ ಅಥವಾ ಪೆಚೋಟಿ ವಿಧಾನ ಅಂತ ಕೂಡ ಕರೀತಾರೆ. ಆದ್ರೆ ಎಂಥ ಸಮಸ್ಯೆಗೆ ಯಾವ ಎಣ್ಣೆ ಹೊಕ್ಕಳಿಗೆ ಹಾಕಬೇಕು ಅಂತ ನಮ್ಗೆ ತಿಳಿದಿರಬೇಕು. ಮೊದಲನೇದಾಗಿ ಸೀಸಮ್ ಆಯಿಲ್, ಎಳ್ಳೆಣ್ಣೆ ಹೊಕ್ಕಳಿಗೆ ಹಚ್ಚಿದಾಗ ಇದು ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿದೆ. ಅಂದ್ರೆ ನೋವು ನಿವಾರಿಸುವ ಕೆಲಸ ಮಾಡುತ್ತೆ. ಈ ಎಣ್ಣೆ ಪೋಷಣೆ ಕೊಡುವಂಥದ್ದು, ಜಾಯಿಂಟ್ ಪೇನ್ ಮತ್ತು ಸ್ನಾಯು ನೋವು ನಿವಾರಿಸುವಂಥದ್ದು, ನಮ್ಮ ಜಾಯಿಂಟ್ಗಳ ಸ್ವಾಸ್ಥ್ಯ ಸುಧಾರಿಸುತ್ತದೆ, ಮುಖ ಮತ್ತು ಕೂದಲಿನ ಹೊಳಪು ಕೂಡ ಹೆಚ್ಚಿಸುತ್ತದೆ. ಎರಡನೇದಾಗಿ ತುಪ್ಪ ಹಚ್ಚಿದಾಗ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಇದು ಜೀರ್ಣಾಂಗ ವ್ಯೂಹಕ್ಕೆ ಸುಖದಾಯಕ, ದೇಹವನ್ನು ತಂಪು ಮಾಡುತ್ತೆ. ಮೂರನೇದಾಗಿ ಹರಳೆಣ್ಣೆ ಹಚ್ಚಿದಾಗ ಇದು ಮೆನ್ಸ್ಟ್ರುವಲ್ ಕ್ರಾಂಪ್ಸ್ ಅಂದ್ರೆ ಮುಟ್ಟಿನ ನೋವು ಕಡಿಮೆ ಮಾಡುತ್ತೆ, ಮಲಬದ್ಧತೆ ನಿವಾರಿಸುತ್ತದೆ, ನಮ್ಮ ಜೀರ್ಣಾಂಗ ವ್ಯೂಹವನ್ನು ಡಿಟಾಕ್ಸಿಫೈ ಅಂದ್ರೆ ಸ್ವಚ್ಛ ಮಾಡುವ ಕೆಲಸ ಮಾಡುತ್ತೆ. ಕಣ್ಣುಗಳ ಸುತ್ತ ಇರತಕ್ಕಂಥ ಡಾರ್ಕ್ ಸರ್ಕಲ್ಸ್ ಮತ್ತು